ನಂಬಿಕೆಯನ್ನು ಹುಟ್ಟಿಸುವನು, ಪೂರೈಸುವನಾಗಿರುವಂಥ ಯೇಸು ಕ್ರಿಸ್ತನ ಸುಮಧುರವಾದ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತಾ, ಅನುದಿನವೂ ದೇವರ ವಾಕ್ಯವನ್ನು ಆಲಿಸುವಂಥ ಪ್ರತಿಯೊಬ್ಬರಿಗೂ ಆತ್ಮಿಕವಾದಂಥ ಆಶೀರ್ವಾದಗಳನ್ನು ಉಂಟಾಗಲಿ, ದೇವರ ಅತ್ಯಧಿಕವಾದಂಥ ಕೃಪೆಯು ಹೆಚ್ಚಲೆಂಬುದಾಗಿ ಹರಸುತ್ತಾ, ಬನ್ನಿ ದೇವರ ಮಕ್ಕಳೇ, ಬೆಳಗಿನ ಸಮಯದಲ್ಲಿ ಆದಿಕಾಂಡ ಪುಸ್ತಕ 15ನೇ ಅಧ್ಯಾಯ 6ನೇ ವಚನವನ್ನು ಓದಿ ಧ್ಯಾನ ಮಾಡಿ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಅಬ್ರಾಮನು ಯೆಹೋವನನ್ನು ನಂಬಿದನು, ಯೆಹೋವನು ಅವನ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಿದನು. ಹೌದು, ಇಲ್ಲಿ ನಮ್ಮ ಮೂಲ ಪಿತೃವಾದ ಅಬ್ರಾಮನಲ್ಲಿ ಇಸ್ರಾಯೇಲರೆಲ್ಲರೂ ಆಶೀರ್ವಾದಕ್ಕೆ ಪಾತ್ರರಾಗಿರುವುದರ ಕುರಿತಾಗಿ, ಕ್ರಿಸ್ತನಲ್ಲಿ ಹೊಸ ಒಡಂಬಡಿಕೆ ದೇವಜನರಾದ ನಾವೆಲ್ಲರೂ ಆಶೀರ್ವದಿಸಲ್ಪಡುತ್ತೇವೆ ಎಂಬುದಾಗಿ ಈ ಒಂದು ದಿನದಲ್ಲಿ ಅಬ್ರಾಮನ ಆಶೀರ್ವಾದಕ್ಕೆ ಕುರಿತಾಗಿ ನಾವು ಧ್ಯಾನ ಮಾಡೋಣ. ಅಬ್ರಾಮನ ಜೀವಿತದಲ್ಲಿ ಅವನೊಳಗೆ ಒಂದು ದೃಢವಾದ ಅಚಲವಾದಂಥ ನಂಬಿಕೆ ಇದ್ದಿತ್ತು. ಪ್ರಿಯರೇ, ಕರ್ತನಾದಂಥ ಯೆಹೋವನು ಅಬ್ರಾಮನಿಗೆ, ನೀನು ಸ್ವದೇಶವನ್ನ, ಬಂಧು ಬಳಗವನ್ನ, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು ಎಂಬುದಾಗಿ ಹೇಳಿದಾಗ, ಆಗ ಅಬ್ರಾಮನ ಪರಿಸ್ಥಿತಿ ಹೇಗಿದ್ದಿರಬಹುದು? ಆ ದಿನಗಳಲ್ಲಿ ಆಶ್ರಯವೇ ಇಲ್ಲ, ಎಲ್ಲಿ ನೋಡಿದರೂ ಕೊಲೆ ಕೊಳ್ಳೆಗಳು ತುಂಬಿದಂಥ, ನಾಗರಿಕತೆಯೇ ಇಲ್ಲದಂಥ ದಿನಗಳಾಗಿದ್ದವು ಪ್ರಿಯರೇ. ಆದರೂ ಅಬ್ರಾಮನು ಕರ್ತನ ಮಾತನ್ನು ನಂಬಿಕೊಂಡು ಹೊರಟು ಹೋದನು. ಇದನ್ನು ಕುರಿತು ಇಬ್ರಿಯ ಪತ್ರಿಕೆಯಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ನಂಬಿಕೆಯಿಂದಲೇ ಅಬ್ರಾಮನು ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನ ಕೇಳಿ ತಾನು ಬಾಧ್ಯವಾಗಿ ಹೊಂದಬೇಕಾಗಿದ್ದ ಸ್ಥಳವು ಯಾವುದೆಂದು ತಿಳಿಯದೆ ಹೊರಟನು ಎಂಬುದಾಗಿ ಇಬ್ರಿಯ ಪುಸ್ತಕ 11ನೇ ಅಧ್ಯಾಯ 8ರಲ್ಲಿ ನಾವು ನೋಡುತ್ತೇವೆ. ಪ್ರಿಯರೇ, ಅಬ್ರಾಮನಲ್ಲಿ ದೂರದೃಷ್ಟಿ ಇದ್ದಿತ್ತು. ಅದನ್ನು ಪರಲೋಕದ ದಾಹವೆನ್ನಬಹುದು, ಅಥವಾ ದೇವರ ಮೇಲೆ ಇರುವಂತ ಆ ವಿಶ್ವಾಸವನ್ನ, ದೇವರು ತನಗೆ ವಾಗ್ದಾನವಾಗಿ ಆ ಒಂದು ಪರಲೋಕವನ್ನ ಕೊಡುವ ಆ ಒಂದು ನಂಬಿಕೆ ಆತನಿಗಿತ್ತು. ಈ ಭೂಲೋಕದ ಆಶೀರ್ವಾದಗಳ ಮೇಲೆ ತನ್ನ ಮನಸ್ಸನ್ನ ಕೇಂದ್ರೀಕರಿಸದೆ ಪರಲೋಕವನ್ನ ಕುರಿತಾದ ದರ್ಶನವು ಅಬ್ರಾಮನು ಹೊಂದಿದವನಾಗಿದ್ದನು. ಪ್ರಿಯರೇ, ಆದುದರಿಂದಲೇ ಅವನು ವಾಗ್ದತ್ತ ದೇಶಕ್ಕೆ ಬಂದಾಗ ಅಲ್ಲಿ ಅನ್ಯ ದೇಶದಲ್ಲಿ ಇದ್ದವನಂತೆ ಡೇರೆಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಬದುಕಿದನು. ಪ್ರಿಯರೇ, ಯಾಕೆಂದರೆ ಅವನು ಶಾಶ್ವತವಾದ ಆಸ್ತಿವಾರಗಳುಳ್ಳ ಪಟ್ಟಣವನ್ನ, ಅಂದರೆ ದೇವರ ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನ ಎದುರು ನೋಡುತ್ತಿದ್ದನು ಎಂದು ನಾವು ನೋಡಬಹುದು. ಪ್ರಿಯರೇ, ಅಬ್ರಾಮನು ಪ್ರತಿಯೊಂದು ಕಾರ್ಯಕ್ಕೂ ಕರ್ತನನ್ನೇ ನಂಬಿದ್ದನು. ಸಂತಾನವಿಲ್ಲವಲ್ಲ ಎಂದು ಕರ್ತನಲ್ಲಿ ಬೇಡಿಕೊಂಡಾಗ ಕರ್ತನು ಹೇಳಿದನು ಅವನಿಗೆ, ಕರ್ತನು ಆಕಾಶದ ಕಡೆಗೆ ನೋಡು, ನಕ್ಷತ್ರಗಳನ್ನು ಲೆಕ್ಕಿಸುವುದು ನಿನ್ನಿಂದಾದರೆ ಲೆಕ್ಕಿಸು, ನಿನ್ನ ಸಂತಾನವು ಅಷ್ಟಾಗುವುದು ಎಂದು ವಾಗ್ದಾನ ಮಾಡಿದನು. ಪ್ರಿಯರೇ, ಅಬ್ರಾಮನು ನಂಬಿದನು. ವಾಕ್ಯವು ಹೇಳುತ್ತದೆ, ಅಬ್ರಾಮನು ಯೆಹೋವನನ್ನು ನಂಬಿದನು, ಯೆಹೋವನು ಅವನ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಿದನು ಎಂಬುದಾಗಿ ಆದಿಕಾಂಡ 15:6ರಲ್ಲಿ ನಾವು ನೋಡುತ್ತೇವೆ. ಅಬ್ರಾಮನ ನಂಬಿಕೆಯಲ್ಲಿ ದೃಢತೆ ಇದ್ದಿತ್ತು. ಅದು ಅಲ್ಲದಾಡುವಂತ ಅಪನಂಬಿಕೆ ಆಗಿರಲಿಲ್ಲ. ಪ್ರಿಯರೇ, ದೇವರು ಸತ್ತವರನ್ನು ಬದುಕಿಸುವನಾಗಿಯೂ ಇದ್ದಾನೆಂದು ಅಬ್ರಾಮನು ನಂಬಿದನು. ನಿನ್ನ ಸಂತಾನ ನಕ್ಷತ್ರಗಳಷ್ಟಾಗುವುದು ಎಂಬುದಾಗಿ ತನಗೆ ಹೇಳಲ್ಪಟ್ಟ ಮಾತು ನೆರವೇರುವುದಕ್ಕೆ ಮಾರ್ಗ ತೋರದೇ ಇದ್ದಾಗಲೂ ಕೂಡ, ಅಬ್ರಾಮನ ನಿರೀಕ್ಷೆಗೆ ಆಸ್ಪದ ಇಲ್ಲದೆ ಇರುವಾಗಲೂ ಕೂಡ ನಿರೀಕ್ಷಿಸಿ ನಂಬಿದನು. ಪ್ರಿಯರೇ, ಮಾತ್ರವಲ್ಲದೆ ಅವನು ದೇವರನ್ನ ಘನಪಡಿಸುವನಾಗಿ ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು ಪೂರ ಭರವಸೆವಿಟ್ಟು ದೃಢ ನಂಬಿಕೆಯುಳ್ಳವನಾಗಿದ್ದನು. ಪ್ರಿಯರೇ, ಆದುದರಿಂದ ಆ ನಂಬಿಕೆಯು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತ್ತು. ಅವನಿಗೋಸ್ಕರ ಮಾತ್ರವಲ್ಲದೆ ನಮಗೋಸ್ಕರವೂ ಬರೆದಿರುವುದು ರೋಮಾಪುರದ ಬರೆದ ಪತ್ರಿಕೆ 4:19-20-21ರಲ್ಲಿ ನಾವು ಓದ್ತೇವೆ. ಪ್ರಿಯರೇ, ಆದುದರಿಂದ ಪ್ರಿಯ ದೇವರ ಮಕ್ಕಳೇ, ಕರ್ತನ ಮಾತಿಗೆ ವಿಧೇಯರಾಗಿದ್ದು ಆತನ ಆಶೀರ್ವಾದವನ್ನು ಹೊಂದಿಕೊಳ್ಳುವವರಾಗಿರೋಣ. ಅಬ್ರಾಮನ ಕಾಲದಲ್ಲಿ ಕರ್ತನು ಮಾತಾಡಿದಂತೆ ಈಗಲೂ ಕೂಡ ಆತನು ಮಾತಾಡುವುದಿಲ್ಲವಾದರೂ ಆತನ ಮಾತುಗಳು ಆಜ್ಞೆಗಳಾಗಿ, ನಿಬಂಧನೆಗಳಾಗಿ ನಮಗೆ ಬರೆದು ಕೊಡಲ್ಪಟ್ಟಿವೆ.
ಅದಕ್ಕೆ ವಿಧೇಯರಾದರೆ ನಾವು ಆಶೀರ್ವಾದಕ್ಕೆ ಪಾತ್ರರಾಗುವೆವು. ಕರ್ತನನ್ನು ನಂಬಿದವರು ಆಶಾಭಂಗವಾಗುವುದೇ ಇಲ್ಲವೆಂದು ಸತ್ಯವೇದ ಹೇಳುತ್ತದೆ, ಪದೇ ಪದೇ ಹೇಳುತ್ತದೆ. ಯೋಲ ಗ್ರಂಥ 2:27 ಓದ್ತೇವೆ. ಆದ್ರಿಂದ ನಂಬಿಕೆಯಲ್ಲಿ ದೃಢಚಿತ್ತರಾಗಿದ್ದು ಆಶೀರ್ವಾದಕ್ಕೆ ಪಾತ್ರರಾಗೋಣ. ದೇವ ಮಕ್ಕಳೇ, ವಾಗ್ದಾನಗಳನ್ನು ಹಿಡಿದುಕೊಳ್ಳುವಾಗ ನಂಬಿಕೆಯು ಹೆಚ್ಚುವುದು, ಅದ್ಭುತಗಳು ನಡೆಯುವು. ಅಬ್ರಾಮನು ನಂಬಿಕೆಯಲ್ಲಿ ದೃಢವಾಗಿದ್ದನು, ತಡವಾದರೂ ವಾಗ್ದಾನವನ್ನ ನೆರವೇರಿಸಲು ನಮ್ಮ ದೇವರಾದ ಕರ್ತನು ಶಕ್ತನು ಮಾತ್ರವೇ ಅಲ್ಲ, ಸರ್ವಶಕ್ತನಾಗಿದ್ದಾನೆ. ಆದ್ದರಿಂದ ದೃಢಚಿತ್ತರಾಗಿ ನಂಬಿಕೆಯಲ್ಲಿ ಮುಂದೆ ಒರೆಯೋಣ. ಕರ್ತನು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಈ ದಿನಗಳಲ್ಲಿ ಅನೇಕ ವಿಷಯಗಳಿಗಾಗಿ ಚಿಂತೆಯಲ್ಲಿ ನಾವು ಗುಣಗಾಡುತ್ತಿರಬಹುದು. ಸುಮಾರು ದಿನಗಳಿಂದ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಆದರೆ ಇನ್ನು ನಮ್ಮ ಜೀವಿತದಲ್ಲಿ ಅನೇಕ ಕಾರ್ಯಗಳು ನಾವು ದೇವರಿಂದ ಎದುರು ನೋಡುತ್ತಾ ಇರುವಾಗ ಖಂಡಿತವಾಗಿ ದೇವರು ನಮ್ಮ ಪ್ರಾರ್ಥನೆಯನ್ನು ಎಂದಿಗೂ ಆತನು ನಮ್ಮನ್ನು ನಿರಾಶೆಗೆ ಒಳಪಡಿಸುವುದಿಲ್ಲ. ಪ್ರೇರೆ, ನಮ್ಮ ಪ್ರಾರ್ಥನೆಯನ್ನು ಆಲಿಸುವಂಥ ದೇವರು, ಆತನು ವಾಗ್ದಾನ ಮಾಡಿರುವಂಥ ದೇವರು ನಂಬಿಗಸ್ತನಾಗಿದ್ದಾನೆ. ಆದ್ದರಿಂದ ನಾವು ತಾಳ್ಮೆಯಿಂದ ಅದ್ಭುತಕ್ಕಾಗಿ, ಆಶೀರ್ವಾದಕ್ಕಾಗಿ ಕಾದು ಆತನಲ್ಲಿ ಭರವಸೆಯುಳ್ಳರಾಗಿದ್ದು ಆತನ ಎಡೆಬಿಡದೆ ಆತನನ್ನು ನಾವು ಕೊಂಡಾಡೋಣ, ಆತನಿಗಾಗಿ ಜೀವಿಸೋಣ. ದೇವರು ತಾನೇ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಅಬ್ರಾಮನಲ್ಲಿರುವಂತಹ ನಂಬಿಕೆಯು ನಮ್ಮೆಲ್ಲರಿಗೂ ಕೊಟ್ಟು ದೇವರು ಅದ್ಭುತವಾದ ರೀತಿಯಲ್ಲಿ ಈ ಲೋಕದಲ್ಲಿ ಅನೇಕ ಆಶೀರ್ವಾದಗಳನ್ನು ಹೊಂದಿದವರಾಗಿದ್ದು ದೈವಿಕವಾದಂಥ ಪ್ರಸನ್ನತೆಯಲ್ಲಿ ನಡೆಯುವ ಹಾಗೆ ದೇವರು ನಮ್ಮೆಲ್ಲರನ್ನ ಪ್ರೇರೇಪಿಸಲಿ. ಇಡೀ ದಿನವೂ ನಮ್ಮೆಲ್ಲರಿಗೂ ಆಶೀರ್ವಾದದಾಯಕವಾಗಿದ್ದು ನಾವು ನಿರೀಕ್ಷೆ ಇಟ್ಟಿರುವಂಥದ್ದು ಯಾವತ್ತೂ ಎಂದಿಗೂ ನಿರಾಶೆಗೆ ಒಳಗಾಗದಂತೆ ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವಾದ ವ್ಯಸನವನ್ನು ಸೇರಿಸುವುದು ಎಂಬುದಾಗಿ ವಾಕ್ಯ ಹೇಳುತ್ತದೆ. ಪ್ರೇರೆ, ದೇವರು ತಾನೇ ನಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಪ್ರೈಸ್ ದ ಲಾರ್ಡ್.